ನಮಸ್ಕಾರ. ನೀವು ಬಹಳಷ್ಟು ಸಲ ರಾಶಿ ಭವಿಷ್ಯವನ್ನು ಜ್ಯೋತಿಷವನ್ನು ಕೇಳಿರ್ತೀರ, ಬಟ್ ಅದು ನಿಜ ಆಗಿರೋದಿಲ್ಲ. ಇದಕ್ಕೆ ಹಲವಾರು ಕಾರಣಗಳಿದೆ. ಯಾಕೆಂದ್ರೆ ನಿಜವಾದ ಜ್ಯೋತಿಷ ಅಂತಂದ್ರೆ ನ್ಯೂಮರಾಲಜಿ ಅಲ್ಲ. ನ್ಯೂಮರಾಲಜಿಯಲ್ಲಿ ಎಲ್ಲಾ ಡೇಟ್ಗಳಲ್ಲೂ ಸಕ್ಸಸ್ಫುಲ್ ವ್ಯಕ್ತಿಗಳು ಹುಟ್ಟಿದ್ದಾರೆ. ಎಲ್ಲಾ ಡೇಟ್ಗಳು ಹುಟ್ಟಿದವರು ಸಮಸ್ಯೆಗಳಾಗುತ್ತೆ. ಒಂದೇ ಡೇಟ್ ಅಲ್ಲಿ ಬಹಳಷ್ಟು ಜನ ಹುಟ್ಟಿರ್ತಾರೆ. ಅದೇ ತರ ವಾಸ್ತು ಪ್ರಕಾರ ನೀವು ಹೋದ್ರೆ ಒಂದೇ ಮನೆಯಲ್ಲಿ 2-3 ಕುಟುಂಬಗಳಿರುತ್ತೆ. ಒಂದೊಂದು ಕುಟುಂಬ ಚೆನ್ನಾಗಿರುತ್ತೆ, ಒಂದು ಕುಟುಂಬ ಚೆನ್ನಾಗಿರಲ್ಲ. ಟ್ಯಾರೋಟ್ ಕಾರ್ಡಿಗೆ ಹೋಗಿ ಬೇರೆ ಬೇರೆ ತರದ್ದು ಹೋಗಿ, ಈಗ ಒಂದು ಹರಳನ್ನ ಹಾಕೊಂಡ ತಕ್ಷಣ ನೀವು ಲೈಫ್ ಅಲ್ಲಿ ಸಕ್ಸಸ್ಫುಲ್ ಆಗಕ್ಕಾಗಲ್ಲ. ಯಾವ್ದೋ ಒಂದು ಹರಳು ಹಾಕೊಳ್ಳೋದು, ಯಾವ್ದೋ ಒಂದು ವಸ್ತುವನ್ನ ಮನೇಲಿ ಇಟ್ಕೊಳ್ಳೋದು, ಕಲರ್ ವಸ್ತುಗಳನ್ನೆಲ್ಲ ಕೊಡ್ತಾ ಇದ್ದಾರೆ ಕೆಲವರು. ಸೊ ಇದು ಯಾಕೆ ಅಂತಂದ್ರೆ ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಸ್ಟೋನ್ಸ್ ಬಗ್ಗೆ ಇಲ್ಲ, ನ್ಯೂಮರಾಲಜಿ ಬಗ್ಗೆ ಇಲ್ಲ, ದೊಡ್ಡ ದೊಡ್ಡ ಪೂಜೆಗಳು, ಕಾಸ್ಟ್ಲಿ ಪೂಜೆಗಳ ಬಗ್ಗೆ, ಜನಗಳು ಕೊಡ್ತಿರುವಂತ ಎಂತೆಂಥದೋ ಮಾಲೆಗಳು, ಎಂತೆಂಥದೋ ವಸ್ತುಗಳು, ಕಲರ್ ಅವರೇ ತಯಾರು ಮಾಡಿರುವಂತದ್ದು ಏನೇನೋ ಒಂದು ವಸ್ತುಗಳು ಯಾವುದು ಕೂಡ ಇಲ್ಲ. ಯಾಕೆ ಅಂತಂದ್ರೆ ಬೃಹತ್ ಪರಾಶರ ಹೋರಾಶಾಸ್ತ್ರ ಹೇಳುವಂತದ್ದು ಏನಂದ್ರೆ, ಪರಾಶರ ಮಹರ್ಷಿಗಳು ಕರ್ಮಕ್ಕೆ ಅನುಸಾರವಾಗಿ ನಾವು ನಮ್ಮ ಫಲವನ್ನ ಪಡಿತೀವಿ ಅಂತೇಳಿ. ಸೊ ಅದರಲ್ಲಿ ಬದಲಾವಣೆ ಮಾಡ್ಕೊಳ್ಳಕ್ಕೆ ಕಷ್ಟ, ಬಹಳ ಕಷ್ಟ. ಅದಕ್ಕೆ ಅವ್ರು ಹೇಳಿರುವಂತದ್ದು ಮಂತ್ರ ಜಪಗಳು, ದಾನಗಳು ಮಾತ್ರ. ಸೊ ಮಂತ್ರ ಜಪಗಳು ಅಂದ್ರೆ ಯಾವ ಗ್ರಹದಿಂದ ಸಮಸ್ಯೆ ಆಗ್ತಿದೆ ಆ ಗ್ರಹಕ್ಕೆ ಮಂತ್ರ ಜಪಗಳು, ದಾನಗಳು ಆ ಗ್ರಹಗಳಿಗೆ ಸಂಬಂಧಪಟ್ಟಂತೆ. ಕಾರ್ಮಿಕ್ ರೆಮಿಡಿ ಅಂತಾರೆ. ಈಗ ಶನಿಯ ಪ್ರಭಾವ ನೀವು ಜಾತಕದಲ್ಲಿ ಅತಿ ಹೆಚ್ಚಾಗಿದ್ದು ನಿಮ್ಗೆ ಸಮಸ್ಯೆ ಆಗ್ತಿದ್ದಾಗ ಶನಿ ರೆಪ್ರೆಸೆಂಟ್ ಮಾಡುವಂತಹ ವಯಸ್ಸಾದವರಿಗೆ ಸಹಾಯ ಮಾಡುವುದು, ವೃದ್ಧಾಶ್ರಮಗಳಿಗೆ ಸಹಾಯ ಮಾಡುವುದು, ಈ ತರ ಇದೇ ಹೊರತು ಇವೆಲ್ಲ ಜ್ಯೋತಿಷ್ಯ ಅಲ್ಲ. ಹಾಗಾಗಿ ನಿಜವಾದ ಜ್ಯೋತಿಷ್ಯ ಏನಂತ ಜನಗಳು ತಿಳ್ಕೋಬೇಕು. ಮತ್ತೆ ಜ್ಯೋತಿಷ್ಯರು ಹೇಳಿದಂಥದ್ದು ಯಾಕೆ ಸುಮಾರು ಸಲ ನಿಜ ಆಗಲ್ಲ ಅಂದ್ರೆ, ಒಂದು, ನಿಮ್ಮ ಡೇಟ್ ಆಫ್ ಬರ್ತ್ ಟೈಮ್ ಸರಿ ಇರಲ್ಲ. ಎರಡನೇದು, ನಿಮ್ಮ ಡೇಟ್ ಆಫ್ ಬರ್ತ್ ಟೈಮು ಸರಿ ಇಲ್ಲ ಅಂದ್ರೆ ಅವ್ರಿಗೆ ಹೇಗ್ ಭವಿಷ್ಯ ಹೇಳ್ಬೇಕು ಅಂತ ತುಂಬಾ ಜ್ಯೋತಿಷ್ಯರಿಗೆ ಗೊತ್ತಿಲ್ಲ. ನಾನು ಅನುಸರಿಸೋ ಪದ್ಧತಿ ಏನಂದ್ರೆ, ನಿಮ್ಮ ಜಾತಕದಲ್ಲಿ ಮತ್ತೆ ನಿಮ್ಮ ಹಸ್ತದಲ್ಲಿ ಇರುವಂತಹ ಲಕ್ಷಣಗಳನ್ನ ಎರಡನ್ನೂ ಕೂಡ ನಾನು ಗಮನಿಸಿ ಅನ್ವಯಿಸಿ ಹೇಳ್ತೀನಿ. ಯಾಕೆಂತಂದ್ರೆ ನಾಡಿ ಜ್ಯೋತಿಷದಲ್ಲಿ ಹಸ್ತದಲ್ಲಿರುವಂತ ಲೈನ್ಸ್ ಒಬ್ರಿಗಿದ್ದಂಗೆ ಇನ್ನೊಬ್ರಿಗೆ ಇರಲ್ಲ. ಅದನ್ನು ಗಮನಿಸಿ ಜಾತಕವನ್ನ ಮ್ಯಾಚ್ ಮಾಡಿದಾಗ ಬರ್ತ್ ಟೈಮ್ ಸರಿ ಇಲ್ಲ ಅಂದ್ರೂ ಕೂಡ ನಾವು ಪ್ರೆಡಿಕ್ಷನ್ಸ್ ನ ಕೊಡ್ಬೋದು, ಬಹಳ ಈಸಿಯಾಗಿ ಹೇಳ್ಬೋದು. ಇದು ಜ್ಯೋತಿಷ್ಯ ಆಗುತ್ತೆ. ಅದು ಬಿಟ್ಟು ನೀವು ಬರೀ ರಾಶಿ ಮೇಲೆನೆ ಎಲ್ಲ ಹೇಳ್ಬಿಡ್ತಾರೆ, ಎಲ್ಲಾನು ಕೂಡ ಜಮ್ ಸ್ಟೋನ್ಸ್ ಹಾಕೊಳ್ಳಿ ಅಂತ ಹೇಳ್ಬಿಡ್ತಾರೆ, ಹೆಸರು ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಒಂದೇ ಹೆಸರಲ್ಲಿ ಸಕ್ಸಸ್ಫುಲ್ ಆದವರು, ಫೇಲ್ಯೂರ್ ಆದವರು ತುಂಬಾ ಜನ ಇದ್ದಾರೆ. ಸೊ ಇದು ನಿಜವಾದ ಜ್ಯೋತಿಷ್ಯ. ಹಸ್ತ ಸಾಮುದ್ರಿಕೆಯನ್ನ, ರೇಖೆಗಳನ್ನ, ಜಾತಕವನ್ನ ಮ್ಯಾಚ್ ಮಾಡೋದೇ ನಿಜವಾದ ಪದ್ಧತಿ. ಸೊ ಇದು ನಮ್ಮ ಋಷಿಗಳ ಕಾಲದಿಂದಲೂ ಇದೆ. ಸೊ ಆ ರೀತಿ ನಿಮ್ಮ ಜಾತಕವನ್ನು ತೋರಿಸೋದಕ್ಕೆ ಭೈರವಿ ಆಸ್ಟ್ರೋದಲ್ಲಿ ಸಂಪರ್ಕವನ್ನು ಮಾಡಬಹುದು. ಕನ್ಯಾ ರಾಶಿ 2026 ಈ ಒಂದು ಜೂನ್ ತಿಂಗಳ 7ನೇ ತಾರೀಕಿನ ನಂತರದಲ್ಲಿ ವಾರ ಫಲದಲ್ಲಿ ಕನ್ಯಾ ರಾಶಿಯ ಬಗ್ಗೆ ನಾವು ನೋಡೋದಾದ್ರೆ, ರಾಶ್ಯಾಧಿಪತಿ ದಶಮ ಭಾವದಲ್ಲಿ ಇರೋದ್ರಿಂದ ಯೂಶುವಲ್ ಆಗಿ ನನಗೆ ಅನಿಸ್ತಿರೋದು ಏನಂತಂದ್ರೆ, ವೃತ್ತಿ ಜೀವನದಲ್ಲಿ ಮಹತ್ತರವಾದಂತಹ ಬದಲಾವಣೆಗಳು ಇದೆ. ಹೇಗೇನು ಇದು ನವಮಾಧಿಪತಿ ಜೊತೆ ಕನೆಕ್ಷನ್ ಇರೋದ್ರಿಂದ ನನಗೆ ಅನಿಸ್ತಿರೋದು ಏನಂತಂದ್ರೆ, ಯೂಶುವಲ್ ಆಗಿ ವಿದೇಶದಲ್ಲಿ ಜಾಬ್ಗೆ ಟ್ರೈ ಮಾಡ್ತಿರ್ತಾರೆ, ಅಲ್ಲೊಂದು ಪೊಸಿಷನ್ ಟ್ರೈ ಮಾಡ್ತಿರ್ತಾರೆ. ಕೆಲವರೆಲ್ಲ ಎಲ್ಲೆಲ್ಲೋ ಕೆಲಸ ಮಾಡ್ಕೊಂಡು ಜಾಬ್ ನ ಹುಡುಕ್ತಾ ಇದ್ದಾರೆ. ನನ್ನ ಕ್ಲೈಂಟ್ಸ್ ಗಳು ತುಂಬಾ ಜನ ಇದ್ದಾರೆ. ಅವರು ಎಲ್ಲೋ ಹೋಟೆಲ್ಗಳಲ್ಲಿ ಅಲ್ಲಿ ಇಲ್ಲಿ ಕೆಲಸ ಮಾಡ್ಕೊಂಡು ಜಾಬ್ ನ ಹುಡುಕ್ತಿರ್ತಾರೆ. ಇಂಥವ್ರಿಗೆ ಉದ್ಯೋಗದ ಅವಕಾಶ ಆಗತ್ತೆ. ಸೊ ನನಗೆ ರೀಸೆಂಟ್ ಚೈನಾದಿಂದ, ಆಸ್ಟ್ರೇಲಿಯಾದಿಂದ ಎಲ್ಲ ಕಡೆ ಕಾಲ್ ಮಾಡಿರ್ತಾರೆ. ವಿದೇಶದಲ್ಲಿ ಇರುವಂತ ಜಾಬ್ ಇಲ್ಲ ಸರ್, ಇಲ್ಲಿ ಹುಡುಕ್ತಿದ್ವಿ, ಕಷ್ಟ ಪಡ್ತಿದೀವಿ. ಅಲ್ಲಿ ಒಂದ್ ಕಡೆ ಹೋಗ್ಬಿಟ್ಟಿರ್ತಾರೆ, ಮತ್ತೆ ಪುನಃ ಬರೋದು ಕಷ್ಟ ಆಗತ್ತೆ ಅವ್ರಿಗೆ. ಇವ್ರಿಗೆಲ್ಲ ಉದ್ಯೋಗದ ಅವಕಾಶ ಕನ್ಯಾ ರಾಶಿಯಲ್ಲಿ ಜನಿಸಿದಂಥವ್ರಿಗೆ ಇದೆ. ಹಾಗೇನೆ ನಾನು ಯಾರಿಗಾದ್ರೂ ಒಂದು ರೆಮಿಡಿ ಸಜೆಸ್ಟ್ ಮಾಡ್ತೀನಿ ಅನ್ಕೊಳ್ಳಿ, ನಾನು ಯೂಶುವಲಿ ಜಮ್ ಸ್ಟೋನ್ಸ್, ನ್ಯೂಮರಾಲಜಿ, ಟ್ಯಾರೆಟ್ ಕಾರ್ಡಿನ್ ರೆಮಿಡೀಸ್, ದೊಡ್ಡ ದೊಡ್ಡ ಪೂಜೆ ಸಜೆಸ್ಟ್ ಮಾಡಲ್ಲ. ಯಾಕೆಂತಂದ್ರೆ ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಮಹರ್ಷಿಗಳು ಇರುವಂತ ರೆಮಿಡಿ ಮಾತ್ರ ನಾನು ಸಜೆಸ್ಟ್ ಮಾಡ್ತೀನಿ. ಅದ್ರಲ್ಲಿ ಬಂದು ಮಂತ್ರ ಜಪಗಳು ಇರುತ್ತೆ. ಯಂತ್ರಗಳು ಕೆಲಸ ಮಾಡೋದ್ರ ಬಗ್ಗೆ ಯಾವಾಗ್ಲೂ ಕೂಡ ಅದು ಬಹಳ ಡೀಪ್ ಆಗಿರೋ ವಿಚಾರ. ಅದು ಯಂತ್ರ ಹೆಂಗ್ ಕೆಲಸ ಮಾಡತ್ತೆ ಅಂತ ಹೇಳಿ ಅದನ್ನ ಆ ಪದ್ಧತಿಲಿ ಇದರಲ್ಲಿ ಮಾಡಬೇಕು. ಸುಮ್ಮನೆ ಎಂತದೋ ಒಂದು ಕಲರ್ ಆಗಿರುವಂತದ್ದು ಈ ಅಮೆಝಾನ್ ಅಲ್ಲಿ ಸಿಗುವಂತ ವಸ್ತುಗಳನ್ನ ತಂದು ಮನೇಲಿ ಇಟ್ಕೊಳ್ಳಿ, ಇದನ್ನ ಸರಿಯಾಗದೆ ಅಂತ ಹೇಳೋದು ಬಹಳ ಮೂರ್ಖತನ. ಯಂತ್ರದ ಪ್ರತಿಷ್ಠಾಪನೆ ಬೇರೆ ತರ ಇರುತ್ತೆ. ಈ ಬಗೆಯಲ್ಲಿ ಯೋಚನೆ ಮಾಡಿದಾಗ ರೆಮಿಡೀಸ್ ನ ನೀವು ಮಾಡ್ಬೇಕು. ಮಂತ್ರ ಜಪ ಯಾರು ಮಾಡ್ತಾರೆ ಸರ್? ರೆಡಿ ಅಂದ್ರೆ ಮಂತ್ರಗಳಿಗೆ ಒಂದು ಶಕ್ತಿ ಇರುತ್ತೆ. ಮಂತ್ರಗಳನ್ನ ದಿನಕ್ಕೆ 2 ಸಲ 3 ಸಲ ಹೇಳಿದ್ರೆ ಆಗಲ್ಲ. ಕಂಟಿನ್ಯೂಸ್ ಆಗಿ ನಿಷ್ಠೆಯಿಂದ ಹೇಳ್ತಾ ಆ ಜಪದಲ್ಲಿ ಗ್ರಹಗಳಲ್ಲಿ ಬದಲಾವಣೆ ಆಗುತ್ತೆ, ಘಟನೆಗಳಲ್ಲೂ ಬದಲಾವಣೆ ಆಗುತ್ತೆ. ಈ ಭಕ್ತಿ ಇಲ್ಲ ಅಂತಂದ್ರೆ ಇವತ್ತೆಲ್ಲ ನಾಳೆ ಈ ಪ್ರಪಂಚದಲ್ಲಿ ಒಂದು ಸ್ಟಡೀಸ್ ಆಗಿ ಮಂತ್ರ ಜಪಗಳಿಂದ ನಮ್ಮ ಜೀವನದಲ್ಲಿ ಹಲವಾರು ಬದಲಾವಣೆಗಳಾಗತ್ತೆ ಅಂತ ಒಂದಿನ ಪ್ರೂವ್ ಆಗೇ ಆಗುತ್ತೆ. ಸೊ ಸೈಂಟಿಫಿಕ್ ಆಗಿ ಅದು ನಿಧಾನ. ಋಷಿಗಳು ಮುಂಚೆನೆ ಅದನ್ನ ಹೇಳಿದ್ದಾರೆ. ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಗ್ರಹಗಳಿಗೆ ಮಂತ್ರ ಜಪಗಳನ್ನ ಮಾಡೋದ್ರಿಂದ 100% ಇದಾಗುತ್ತೆ. ಬಟ್ ಇದನ್ನು ಕಳ್ಕೊಳ್ಳೋದು ಏನು ಇರಲ್ಲ. ಇದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗೋದಿಲ್ಲ. ಬಟ್ ಪ್ಲಸ್ ನೀವು ಒಂದು ಮಂತ್ರ ಜಪ ಮಾಡೋದ್ರಿಂದ ಮನಸ್ಸು ಕೂಡ ಪ್ರಶಾಂತವಾಗುತ್ತೆ ಅಲ್ವಾ? ಆಂಗ್ಸೈಟಿಯಿಂದ ನೀವು ಹೊರಗಡೆ ಬರ್ತೀರಾ, ಹಾಗಿರುತ್ತೆ. ಸೊ ಹಂಗಾಗಿ ಯಾವುದೇ ಕಾರಣಕ್ಕೂ ಕೂಡ
ಪರಿಹಾರಗಳನ್ನ ನೆಗ್ಲೆಕ್ಟ್ ಮಾಡಬೇಡಿ. ಆವಾಗ ಉದ್ಯೋಗದಲ್ಲಿ ಇನ್ನೂ ಹೆಚ್ಚು ಬದಲಾವಣೆಗಳಾಗುತ್ತೆ. ಈ ಒಂದು ಕನ್ಯಾ ರಾಶಿಯಲ್ಲಿ ಜನಿಸಿದಂತವರಿಗೆ ಉದ್ಯೋಗದಲ್ಲಿ ಅತ್ಯುತ್ತಮ ಬದಲಾವಣೆ, ಜಾಬ್ ಕರಿಯರ್ ಅಲ್ಲಿ ಸಾಧನೆ ಮಾಡುವಂಥದ್ದು, ಬಿಸ್ನೆಸ್ ಅಲ್ಲಿ ಹೆಚ್ಚು ಲಾಭ ಗಳಿಸುವಂಥದ್ದು ಇವೆಲ್ಲ ಇದೆ. ಬೇರೆ ಬೇರೆ ಸ್ಟೇಟ್ ಗಳಿಗೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ತಿರ್ತಾರೆ. ತಮ್ಮ ಪ್ರಾಡಕ್ಟ್ಸ್ ನ ಬೇರೆ ಸ್ಟೇಟ್ ಗಳಿಗೆ, ಜಿಲ್ಲೆಗಳು ಕಳಿಸಲು ಅನುಕೂಲ ಆಗುತ್ತೆ. ಎರಡನೇದಾಗಿ ಬಂದು ಸಾಲದಿಂದ ಹೊರಗಡೆ ಬರುವಂತ ಅವಕಾಶಗಳು ಅತಿ ಹೆಚ್ಚಾಗಿದೆ. ಹೆಂಗೆ ಅಂತಂದ್ರೆ ಸಡನ್ ಆಗಿ ಎಲ್ಲೋ ಒಂದು ಕಡೆಯಿಂದ ಹಣ ಬಂದು ಸಾಲವನ್ನು ನೀವು ತೀರಿಸುವಂತ ಸಾಧ್ಯತೆಗಳು ಇರುತ್ತೆ. ಒಂದು ಅವಕಾಶ ನಿಮಗೆ ಸಿಗ್ಬೋದು. ಆಮೇಲೆ ಸಪ್ತಮದಲ್ಲಿರುವಂತಹ ಶನಿ ಗ್ರಹವನ್ನ ನೋಡಿದ್ರೆ ವಿವಾಹ ವಿಳಂಬ ಆಗುತ್ತೆ. ಸಂಬಂಧಗಳು ಬರೋದು, ನೋಡ್ಕೊಂಡು ಹೋಗೋದು, ಸೆಟ್ ಆಗದೆ ಇರೋದು. ಸೊ ನನಗೀಗ 35 ನಡೀತಿದೆ, 38 ನಡೀತಿದೆ, ಇನ್ನು ಮದುವೆ ಆಗಿಲ್ಲ ಅಂತ ಕೇಳ್ತಿರ್ತಾರೆ. ಸೊ ಅವರಿಗೆಲ್ಲ ಜಾತಕದಲ್ಲಿ ಶನಿಯ ಪ್ರಭಾವ ಹೆಚ್ಚಾಗಿರುತ್ತೆ. ಹಂಗಂತೇಳಿ ಶನಿ ಪ್ರಭಾವನ ಕಡಿಮೆ ಮಾಡೋದಕ್ಕೆ ನೀವು ಏನೋ ಒಂದು ಶನಿಗೆ ಸಂಬಂಧಪಟ್ಟ ಸ್ಟೋನ್ ಹಾಕೊಂಡ ತಕ್ಷಣ ಆಗಲ್ಲ. ನೀವು ಒಂದು ಧಾರ್ಮಿಕ ಜೀವನವನ್ನ ಮಾಡಬೇಕು, ನಿಷ್ಠೆಯಿಂದ ಸತ್ಯವಾಗಿರೋ ಜೀವನ ಮಾಡ್ತಾ ಹೋಗ್ಬೇಕು. ಆವಾಗ ಮಂತ್ರ ಜಪಗಳನ್ನ ಮಾಡಬೇಕು. ಅವಾಗ ನಿಮಗೆ ಕೆಲಸ ಮಾಡತ್ತೆ. ಅಸತ್ಯದಿಂದ, ಅಧರ್ಮದಿಂದ ಗ್ರಹಗಳನ್ನ ನೀವು ಶಾಂತಿ ಪಡಿಸೋಕೆ ಆಗಲ್ಲ. ಸೊ ಹಂಗಾಗಿ ಅದು ತಕ್ಕಂತೆ ಋಷಿಗಳಿರುವಂತಹ ಮಂತ್ರ ಜಪಗಳನ್ನು ಮಾಡಿದ್ರೆ ವಿವಾಹ ಪ್ರಾಪ್ತಿ ಆಗೇ ಆಗುತ್ತೆ. ಬಟ್ ಹಿಂಗೆ ಜಪಗಳು ಅಂದ್ರೆ 10,000, 20,000, 30,000 ಜಪಗಳಾಗಬೇಕು. ನೀವೇ ಮಾಡ್ಬೋದು, ಕಷ್ಟ ಏನಲ್ಲ. ಮಾಡಿಸಿ, ಮಾಡುವಂತ ಜನಗಳು ಇದ್ದಾರೆ. ಅದು ಬಿಟ್ಟು ನೀವು ಎಂಥದೋ ಒಂದು ಹೆಸರು ಚೇಂಜ್ ಮಾಡ್ಕೊಳ್ಳೋದು, ನಂಬರ್ ಚೇಂಜ್ ಮಾಡ್ಕೊಳ್ಳೋದು, ಸರ್ ನಾನು ಈ ನಂಬರ್ನ ನಮ್ ಸಿಮ್ ಚೇಂಜ್ ಮಾಡಿ ನಾನು ಮದುವೆ ಆಗತ್ತೆ ಅಂತ ಬಾಲಿಶವಾಗಿ ಕೇಳ್ತಿರ್ತಾರೆ. ಜ್ಯೋತಿಷ ಹೆಂಗ್ ಕೆಲಸ ಮಾಡತ್ತೆ ಅಂತ ಸೈಂಟಿಫಿಕ್ ಆಗಿ ತಿಳ್ಕೊಳ್ಳಿ. ಗ್ರಹಗಳು ಹೇಗೆ ಕೆಲಸ ಮಾಡ್ತವೆ ಅಂತ ತಿಳ್ಕೊಳ್ಳಿ. ನಿಮಗೆ ಗೊತ್ತಾಗತ್ತೆ ಯಾವ್ದ್ರಿಂದನೂ ಆಗಲ್ಲ ಅಂತ. ಸೊ ವಿವಾಹದ ಪ್ರಾಪ್ತಿಗೆ ನಾನು ಹೇಳುತ್ತ ಮಂತ್ರ ಜಪಗಳನ್ನು ಮಾಡಿ ವಿವಾಹ ಪ್ರಾಪ್ತಿ ಆಗುತ್ತೆ. ಬಟ್ ಈಗ ಯೋಗ ತುಂಬಾ ಕಡಿಮೆ ಇದೆ. ಅಷ್ಟಮದಲ್ಲಿ ಕುಜಗ್ರಹ ಇರೋದ್ರಿಂದ ಮ್ಯಾರಿಟಲ್ ಲೈಫ್ ಅಲ್ಲಿ ತುಂಬಾ ಕಿರಿಕಿರಿ ಇಶ್ಯೂಸ್ಗಳು ಬರುತ್ತೆ. ಕನ್ಯಾ ರಾಶಿಯವರಿಗೆ ಪಂಚಮ ಭಾವವನ್ನು ನೋಡ್ತಾ ಇದ್ರೆ ವಿದ್ಯಾರ್ಥಿಗಳಿಗೆ ಬಹಳ ಒಳ್ಳೆಯದು. ವಿದ್ಯಾರ್ಥಿಗಳು ಒಳ್ಳೆ ಮುನ್ನಡೆಯನ್ನ ಸಾಧಿಸ್ತಾರೆ. ಆಮೇಲೆ ಪ್ರೇಮಿಗಳು ಕಾಂಪ್ರಮೈಸ್ ಆಗೋ ಸಾಧ್ಯತೆ, ಇಷ್ಟಪಟ್ಟವ್ರು ದೂರ ಆಗಿರ್ತಾರೆ, ಒಂದಾಗಬಹುದು ಅವರು. ಮಕ್ಕಳು ನಿಮ್ಮಿಂದ ದೂರ ಆಗಿರ್ತಾರೆ. ಮಕ್ಕಳುಗಳು ಯಾವ್ದೋ ಜಗಳ ಮಾಡ್ಕೊಂಡು ನಿಮ್ಮನ್ನ ಬಿಟ್ಟು ಹೋಗಿರ್ತಾರೆ, ದೂರ ಆಗಿರ್ತಾರೆ, ಮಾತಾಡ್ಸ್ತಾರಲ್ಲ. ನಿಮ್ಮ ಮಕ್ಕಳು ನಿಮ್ಗೆ ಒಂದಾಗುವಂತ ಸಾಧ್ಯತೆ ಇರುತ್ತೆ. ಹೀಗೇನು ನವಮದಲ್ಲಿ ಸೂರ್ಯ ಇರೋದ್ರಿಂದ ತಂದೆಯ ಒಂದು ಅಭಿವೃದ್ಧಿ ಆಗತ್ತೆ. ನನಗೆ ಬಹಳ ಚೆನ್ನಾಗಿ ಅನಿಸ್ತಿರುವಂತದ್ದು 6ನೇ ಮನೇಲಿ ರಾಹು ಇರುವಂತದ್ದು. ನಿಮ್ಮ ಶತ್ರುಗಳ ಮೇಲೆ ನೀವು ಜಯ ಸಾಧಿಸ್ತೀರ. ನಿಮ್ಮನ್ನ ಬೀಳಿಸ್ಬೇಕು, ನಿಮ್ಮನ್ನ ಕುತಂತ್ರ ಮಾಡಿ ನಿಮ್ಮನ್ನ ಹಾಳು ಮಾಡ್ಬೇಕು ಅಂತ ಯೋಚನೆ ಮಾಡ್ತಾರೆ. ಎಲ್ಲರೂ ಕೂಡ ನೀವು ಉತ್ತರವನ್ನ ಕೊಡ್ತೀರಾ. ಕರಿಯರ್ ಅಲ್ಲಿ, ಬಿಸ್ನೆಸ್ ಅಲ್ಲಿ ದೊಡ್ಡ ಸಾಧನೆ ಇದೆ, ಲಾಭದ ಸಾಧ್ಯತೆ ಇದೆ. ಇದು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೂ, ಹೊಸ ಬಿಸ್ನೆಸ್ ಗಳನ್ನ ಸ್ಟಾರ್ಟ್ ಮಾಡೋಕ್ಕೂ ಒಳ್ಳೆ ಟೈಮ್ ಆಗಿದೆ ಇದು. ಸೊ ಇಷ್ಟು ವಿಚಾರಗಳು ಕನ್ಯಾ ರಾಶಿಗೆ ಸಂಬಂಧಿಸಿದೆ.